ಇಸ್ಲಾಂ ಧರ್ಮದ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ಮಸೀದಿಯಲ್ಲಿ ನಾವುಗಳೆಲ್ಲ ಸೇರಿದ್ದೇವೆ. ಈ ಮಸೀದಿಯ ಗುರುಗಳಲ್ಲಿ ನಮ್ಮೆಲ್ಲರಲ್ಲಿ ನಮ್ಮ ಪ್ರಣಾಮಗಳು. ಇವತ್ತು ಹಾಲ್ಕೇರಿ ಮಠದ ಬಗ್ಗೆ ತಾವುಗಳೆಲ್ಲ ತಿಳಿಸಿದರೆ, ಇಲ್ಲೇ ಪಕ್ಕಕ್ಕೆ ಗೋಗೇರಿ ಇದೆಯಲ್ಲ, ಆ ಗೋಗೇರಿ ನಮ್ಮ ಅನ್ನದಾನೇಶ್ವರ ಮಠದ ಚೇರ್ಮನ್ರು ಭಾಗವನವರು ಅದರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರು ಯಜಮಾನಿಂದ ಅವರೆಲ್ಲ ಸೇರ್ಕೊಂಡವ್ರು. ಅವಾಗ ಕೊನೆಗೆ ಮಠ ಕಟ್ಟಿದ ಮೇಲೆ ಬುದ್ಧಿ ನನಗೆ ಅಪ್ಪಣೆ ಕೊಡ್ರಿ ಅಂತ ಅಜ್ಜಾರು ಕೇಳಿದ್ರು. ಏನು ನಿಮ್ಗೆ ಹೆಂಗೆ ಅಪ್ಪಣೆ ಕೊಡೋಕ್ಕಾಗತ್ತ, ಮೆಕ್ಕಕ್ಕೆ ಹೋಗ್ಬಾ ಆಮೇಲೆ ಅಪ್ಪಣೆ ಕೊಡ್ತೀವಿ ಅಂತ. ಅವ್ರು ಮೆಕ್ಕಕ್ಕೆ ಹೋಗಿ ಬಂದ ಮೇಲೆ ಅಪ್ಪಣೆ ಆಯ್ತಾಳ ಅಂತಂದು ಅಜ್ಜಾರ ಮೇಲೆ ಅವ್ರ ಮುಂದೆ ಒಂದು 15-20 ದಿನಕ್ಕೆ ಅವರು ಯಲೋಕ ತ್ಯಜಿಸಿದ್ರು ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಗಮನಕ್ಕೆ ತರಬೇಕಾಗಿರ್ತಕ್ಕಂತಹ ವಿಚಾರ. ಅಂದ್ರೆ ಪ್ರತಿಯೊಬ್ಬರೂ ನಾವು ದೇವನೊಬ್ಬ ನಾಮ ಹಲವು ಅಂತಕ್ಕಂತಹದ್ದನ್ನ ನಿಮಗೆಲ್ಲ ಗುರುಗಳು ತಿಳಿಸಿದ್ರಲ್ಲ, ಅದನ್ನೇ ದೇವರು ಒಬ್ಬನೇ ಅಂತಕ್ಕಂತಹ ಸತ್ಯ ನಾವೆಲ್ಲ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಬಸವಣ್ಣನವರು ನಮಗೆಲ್ಲ ದೇವನೊಬ್ಬ ನಾಮ ಹಲವು ಅಂತಕ್ಕಂತಹ ವಿಚಾರವನ್ನ ತಿಳಿಸಿದ್ರು. ಇವತ್ತು ಭಾವೈಕ್ಯತೆ ಅಂತಕ್ಕಂತಹದ್ದು ಆ ಪದ ಪ್ರಯೋಗ ಮಾಡಿ 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 ಆ ಪದದ ಅರ್ಥನ ಗೊತ್ತಾಗಲಾರ್ದಂಗ ಆಗುತ್ತೆ. ಸೌಕಳಾಗ್ಬಿಟ್ಟಿದೆ ಆ ಪದ. ಸೌಕಳಾಗೋದಂದ್ರೇನು? ಸತ್ವ ಕಳ್ಕೊಂಡು ಬಿಡೋದು ಅಂತ. ಭಾವೈಕ್ಯತೆ ಅಂತ ಎಲ್ಲಾರು ಹೇಳ್ತಾರ. ಎಲ್ಲರ ಭಾವನೆಗಳು ಒಂದ. ನಮಗ್ ಮುಳ್ಳು ಚುಚ್ಚಿದ್ರು, ಇನ್ನೊಬ್ಬ ಮುಳ್ಳು ಚುಚ್ಚಿದ್ರು, ಮಗದೊಬ್ಬ ಮುಳ್ಳು ಚುಚ್ಚಿದ್ರು, ಆಗುದಾಗೋದ ಗಾಯನ, ಬರೋದು ಕೆಂಪಾಗ್ತಾನೆ. ಹಿಂಗ ಅಲ್ಲಿ ಭಾವನೆಗಳು ಆಗಲಿ, ಏನಾದ್ರೂ ವಿಯೋಗ ಆದಾಗ ಆಗ್ತಕ್ಕಂತಹ ದುಃಖವಾಗ್ಲಿ ಎಲ್ರಿಗೂ ಸಮಾನವಾಗಿದಾವ. ಒಬ್ಬರಿಗೆ ಹೆಚ್ಚಿಗೆ, ಒಬ್ಬರಿಗೆ ಕಡಿಮೆ, ಅನುಕೂಲಸ್ಥರಿಗೆ ಕಡಿಮೆ ಇರ್ತದೆ, ಅನಾನುಕೂಲಸ್ಥರಿಗೆ ಹೆಚ್ಚಿಗಿರ್ತದೆ ಅಂತ ಏನಿಲ್ಲ. ಎಲ್ರಿಗೂ ಅವರವರ ತೆರನಾಗಿ ಎಲ್ಲ ಭಾವನೆಗಳು ಮಾತ್ರ ಒಂದೇ ಇರ್ತವು. ಈ ಮೂಲಭೂತ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಸಮಾಜ ಸೌಹಾರ್ದತೆಯಿಂದ ಇರುತ್ತೆ. ಗಜೇಂದ್ರಗಢ ನಗರ, ಕೋಟೆ ನಾಡು ಸದಾಕಾಲ ಒಂದು ಸೌಹಾರ್ದತೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಹೊಸಪೇಟೆ ಒಳಗೂ ನಮ್ಮ ಸಿದ್ದಣ್ಣನವರು